ಕಾವಲು ಸಮಿತಿ ಅಧ್ಯಕ್ಷನಾದೆ. ಮತ್ತೆ 84ರಲ್ಲಿ ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದೆ, ಸೆರಿಕಲ್ಚರ್ ಮಿನಿಸ್ಟರ್ ಆದೆ. ಅಲ್ಲಿವರೆಗೂ ನಾನು ಪ್ರಯತ್ನನೇ ಮಾಡಿಲ್ಲ. ಕಾವಲು ಸಮಿತಿ ಅಧ್ಯಕ್ಷಗಿರಿನೂ ಅದಾಗಿದ್ದೇ ಬಂತು, ಮಂತ್ರಿನೂ ಅದಾಗಿದ್ದೇ ಬಂತು, ಸ್ಟೇಟ್ ಮಿನಿಸ್ಟರ್ ಮಾಡಿದ್ರು ಆಗ, ಮಂತ್ರಿಗಿರಿನೂ ಅದಾಗಿದ್ದೇ ಬಂತು. ಅಲ್ಲಿವರೆಗೆ ನಾನು ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಅಫ್ಕೋರ್ಸ್ ನಜೀರ್ ಸಾಹಬು, ಇವರು ನಮ್ಮ ರಾಚಯ್ಯನವರು, ಇವ್ರ ತಂದೆ, ಇವರು ಪ್ರಯತ್ನ ಮಾಡಿದ್ರು ನನ್ನ ಪರವಾಗಿ ಅಂತ. ಆಮೇಲೆ ಗೊತ್ತಾಯ್ತು ನನಗೆ ಇವರು ಪ್ರಯತ್ನ ಮಾಡಿದ್ರು, ರಾಚಯ್ಯನವರು, ನಜೀರ್ ಸಾಹಬ್. ನಾನಂತೂ ರಾಮಕೃಷ್ಣ ಹೆಗಡೆ ಅವರಿಗೆ ಮಂತ್ರಿ ಮಾಡಿ ಅಂತ ಕೇಳಿರ್ಲಿಲ್ಲ. ಹಾಗೂ ಮಂತ್ರಿ ಆದೆ, ಆಮೇಲೆ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಆಮೇಲೆ 2 ವರ್ಷಕ್ಕೆ ಮುಗಿದೋಯ್ತು ಅದು. ರಾಮಕೃಷ್ಣ ಹೆಗಡೆ ಅವರು ಅಸೆಂಬ್ಲಿ ಡಿಸಾಲ್ವ್ ಮಾಡಿಬಿಟ್ರು 85ನಲ್ಲಿ ಡಿಸಾಲ್ವ್ ಮಾಡಿ. ಪಾರ್ಲಿಮೆಂಟ್ ಎಲೆಕ್ಷನ್ ಆಗ್ಲೇನೆ ನನಗೂ ಲಂಕೇಶ್ ಜೊತೆಗೂ ಚೆನ್ನಾಗಿತ್ತು ಸಂಬಂಧ. ಲಂಕೇಶ್ ಅವರು ಪಾರ್ಲಿಮೆಂಟ್ ನಿಂತು ಅಂತಂದ್ರು ನನಗೆ. ನಾನು ಆಗಲ್ಲಪ್ಪ, ನಾನು ಮಹಾರಾಜನ ನಿಂತ್ಕೊಂಡಿದ್ದಾನೆ, ಮಹಾರಾಜನ ಮಗ ಕಾಂಗ್ರೆಸ್ನಿಂದ ನಿಂತ್ಕೊಂಡಿದ್ದ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರು ನಿಂತ್ಕೊಂಡಿದ್ದಾರೆ, ನಾನಿಲ್ಲಲ್ಲ ಅಂತ. ಅವ್ರು ಏನಾದ್ರು ಬಿಡ್ಲಿಲ್ಲ, ಒಪ್ಸಕ್ ಪ್ರಯತ್ನ ಮಾಡಿದ್ರು, ನಾನು ಒಪ್ಕೊಂಡು ಬಂದ್ಬಿಟ್ಟೆ. ಆಮೇಲೆ ನಿಂತ್ಕೊಳ್ಳಲಿಲ್ಲ. ಅವ್ರ ಪತ್ರಿಕೆಯಲ್ಲಿ ಬರೆದ್ರು, ಇಸ್ಪೀಟ್ ಗುಲಾಮ ಮಾಡಿದ ಮೋಸ. ನಾನು ಆಗ ಲಾಯರ್ ಆಗಿದ್ದಾಗ ಕಾರ್ಡ್ಸ್ ಆಡ್ತಿದ್ದೆ. ಅದು ಲಂಕೇಶ್ಗೂ ಕೂಡ ಗೊತ್ತಿತ್ತು. ಲಂಕೇಶ್ ಹಂಗೈತೆ ಬರೆದ್ರು, ನಾನು ಪಾರ್ಲಿಮೆಂಟ್ ನಿಂತ್ಕೊಳ್ಳೋದ್ರಿಂದ ಅವ್ರ ಅಡ್ವೈಸ್ ಮೇಲೆ ನಿಂತ್ಕೊಳ್ಳಲಿಲ್ಲ. ಮಹಾರಾಜನ ಮೇಲೆ ನಿಂತ್ಕೊಳ್ಳೇಬೇಕು, ನೀನು ಕುರಿ ಕಾಯೋನು ನಿಂತ್ಕೊಳ್ಳೇಬೇಕು ಅಂತ ಬಲಾತ್ಕಾರ ಮಾಡಿ ನನಗೆ ಹೇಳಿದ್ರು. ನಿಂತ್ಕೊಳ್ಳಲಿಲ್ಲ. ಅದ್ರ ಮೇಲೆ ಅವ್ರ ವಾರ ಪತ್ರಿಕೆ, ಅದು ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ರು. ಆಮೇಲೆ ಇನ್ನೂ ಒಂದ್ಸಾರಿ ಬರೆದ್ರು. ನಾನು 94ರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದೆ. ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ ಬರಲ್ಲ, ಈ ರಾಜ್ಯದ ಹಣಕಾಸಿನ ಲೆಕ್ಕ ಹೆಂಗ ಹಾಕ್ತಾನೆ ಅಂತ ಬರೆದ್ರು. ನೋಡಿ, ಅದು ಬರೆದದ್ರಿಂದ ನಾನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ 17 ಬಜೆಟ್ ಮಂಡಿಸಿದೆ. ಈಗ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.